ತಾಲೂಕಿನ ಕಸಬಾ ಹೋಬಳಿ ದೊಡ್ಡಕಣಗಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಂಪುರ ಗ್ರಾಮದ ಸಮೀಪದ ನಂಜೇದೇವರು ಕಾವಲಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ನಂಜುಂಡೇಶ್ವರ ಸ್ವಾಮಿ ಮತ್ತು ಪಾರ್ವತಮ್ಮ ದೇವಿಯರ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವವು ಕಳೆದ 3 ದಿನಗಳಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದಿಂದ ಜರುಗಿತು. ಸೋಂಪುರ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ 12 ಹಳ್ಳಿಗಳು ಒಟ್ಟಾಗಿ ಸೇರಿ ವರ್ಷಕ್ಕೊಮ್ಮೆ ನಡೆಸುವ ಈ ಜಾತ್ರಾ ಮಹೋತ್ಸವದಲ್ಲಿ ತಾಲೂಕು, ಜಿಲ್ಲೆ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ನಂಜುಂಡೇಶ್ವರ ಸ್ವಾಮಿ ದರ್ಶನ ಪಡೆದು ಪುನೀತರಾದರು. ಭಾನುವಾರ ಪ್ರಾರಂಭಗೊಂಡ ಶ್ರೀ ನಂಜುಂಡೇಶ್ವರ ಸ್ವಾಮಿ ಹಾಗೂ ಶ್ರೀ ಪಾರ್ವತಾ ದೇವಿಯ ಗಿರಿಜಾ ಕಲ್ಯಾಣೋತ್ಸವವು ಮಂಗಳವಾರದವರೆಗೂ ನಡೆದವು. ಸೋಂಪುರ ಗ್ರಾಮದಿಂದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವರ ಮತ್ತು ಶ್ರೀ ಪಾರ್ವತಮ್ಮ ದೇವಿಯವರ ಕಳಸದೊಂದಿಗೆ ಸುತ್ತಮುತ್ತಲ 12 ಗ್ರಾಮಗಳ ದೇವರುಗಳು ಹಾಗೂ ಕಲಾ ತಂಡಗಳಾದ ವೀರಗಾಸೆ ನೃತ್ಯ, ನಂದಿಧ್ವಜ, ಕೀಲು ಕುದುರೆ ಕುಣಿತ ಉತ್ಸವದೊಂದಿಗೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಂತಹ ದೇವರುಗಳು ಹಾಗೂ ದೇವತೆಗಳನ್ನು ಸ್ವಾಗತ ಮಾಡಿ ಬರಮಾಡಿಕೊಳ್ಳಲಾಯಿತು. ಸೋಮವಾರ ರಾತ್ರಿ 11 ಗಂಟೆಯಿಂದ ಶ್ರೀ ನಂಜುಂಡೇಶ್ವರ ಸ್ವಾಮಿ ಮತ್ತು ಶ್ರೀ ಪಾರ್ವತಮ್ಮ ದೇವಿಯವರ ಕಲ್ಯಾಣೋತ್ಸವ ಎಲ್ಲಾ ಶಾಸ್ತ್ರದೊಂದಿಗೆ ಬೆಳಗಿನ ಜಾವದ ತನಕ ನಡೆದವು. ಮಂಗಳವಾರ ಬೆಳಗಿನ ಜಾವ 4 ಗಂಟೆಯಿಂದ ಹಲಿಗೆ ದೇವರ ಕುಣಿತ ಹಾಗೂ ವೀರಗಾಸೆ ನೃತ್ಯದ ಮೂಲಕ ಸ್ವಾಮಿಯವರ ಕಳಸದೊಂದಿಗೆ ಪಾದಮಂಟಪ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಬೆಟ್ಟಕ್ಕೆ ಆಗಮಿಸಿ ಬೆಳಿಗ್ಗೆ 8 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಕಿಂಡೋತ್ಸವ ಪೂಜಾ ವಿಧಿವಿಧಾನಗಳು ಹಳೇಬೀಡಿನ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದವು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀಮದ್ ಪುಷ್ಪಗಿರಿ ಸೂರ್ಯ ಸಿಂಹಾಸನಾಧೀಶ್ವರ 1108 ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಜಾತ್ರಾ ಮಹೋತ್ಸವ ಕೇವಲ ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮಗಳಲ್ಲಿ ಒಗ್ಗಟ್ಟು, ನೆಮ್ಮದಿ ಹಾಗೂ ಶಾಂತಿ ನೆಲೆಸಲು ಕಾರಣವಾಗುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ಸೋಂಪುರದ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಜಾತ್ರೆ ಕೇವಲ ಜಾತ್ರೆಯಾಗಿರದೆ ದಾಸೋಹ, ಅನುಭವ, ಜ್ಞಾನ, ಜೀವನ ಚಿಂತನೆಯ ಪಾಠವನ್ನು ತಿಳಿಸುವ ಭಕ್ತಿ ಮತ್ತು ಜ್ಞಾನದ ಸಂಗಮವಾಗಿರುತ್ತದೆ. ಜಾತ್ರೆಗೆ ಬಂದವರು ಜ್ಞಾನದ ಬುತ್ತಿಯನ್ನು ಹೊತ್ತೊಯ್ಯಲಿ ಎಂಬುದು ಇಲ್ಲಿ ನೆಲೆ ನಿಂತಿರುವ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಮತ್ತು ಪಾರ್ವತಮ್ಮ ದೇವಾಲಯದ ಆಡಳಿತ ಮಂಡಳಿಯ ಆಶಯವಾಗಿದೆ. ನಾನು ಕೂಡ ನಂಜುಂಡೇಶ್ವರ ಸ್ವಾಮಿಯ ಮತ್ತು ಈ ದೇವಸ್ಥಾನದ ಭಕ್ತನಾಗಿದ್ದು, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲು ಬಾಲರಾಮ ಮೂರ್ತಿ ಕೆತ್ತನೆ ಮಾಡಿದ ಶಿಲ್ಪಿ ಮೈಸೂರಿನ ಅರುಣ್ ಯೋಗರಾಜ್ ರವರ ಕೈಯಿಂದ ಶ್ರೀ ಪಾರ್ವತಮ್ಮ ದೇವಿಯ ವಿಗ್ರಹವನ್ನು ಕೆತ್ತಿಸಿಕೊಡುವುದಾಗಿ ತಿಳಿಸಿದರು. ಕಳೆದ 3 ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ದೊಡ್ಡಕಣಗಾಲು ಗ್ರಾಮದ ಯುವಕ ಬಳಗದ ವತಿಯಿಂದ ದಾಸೋಹ ವ್ಯವಸ್ಥೆಯನ್ನು ನಡೆಸಿಕೊಡಲಾಯಿತು. ಶಾಸಕ ಸಿಮೆಂಟ್ ಮಂಜು ಪತ್ನಿ ಪ್ರತಿಭಾ ಮಂಜುನಾಥ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ವರೂಪ್, ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಹಿರಣ್ಣಯ್ಯ, ಊರಿನ ಅಧ್ಯಕ್ಷರುಗಳಾದ ನಂಜೇಶ್, ಪರಮೇಶ್, ಮಲ್ಲಿಕಾರ್ಜುನ್, ಹಿರಿಯ ಮುಖಂಡರಾದ ನಂಜುಂಡಪ್ಪ, ನಟರಾಜ್, ದೊಡ್ಡಕಣಗಾಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೋಭಾ ರಾಜೇಶ್, ಹುಣಸವಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಮಾವನೂರು ಮೋಹನ್, ತಾಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಷಡಕ್ಷರಿ, ತಾಲೂಕು ಬಿಜೆಪಿ ಖಜಾಂಚಿ ಹೇಮಂತ್, ಕಿಂಡಿಪುರದ ಮಂಚೇಗೌಡ, ಹರೀಶ್, ಅಗಲಹಳ್ಳಿ ಯೋಗೇಶ್, ಮಂಜೇಗೌಡ, ಮಲ್ಲೇನಹಳ್ಳಿ ಲೋಕೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಗ್ರಾಮಕ್ಕೆ ಸುತ್ತುವರಿದ ಕೆಲವರು ಯಾವ ರಾಜ್ಯದಲ್ಲಿ ಅವಳು ಸಹ ಬೇಕೊಡ್ತೇವೆ. ರಾಜ್ಯ ಕಾಂತರಾಜು ಸೋಂಪುರ ಸುರಿಗೆ ಆಯ್ತು, ಸುರಿಗೆ ಆಯ್ತಾ? ಆಯ್ತು, ಸುದೇಶ್ಗೆ ಆಯ್ತು, ಆಯ್ತಾ ಆಯ್ತಾ ಗೋವಿಂದ ಬರಲಿಲ್ಲಪ್ಪ. ನಮ್ಮ ಹೇಮಂತ್ರವರು ನಮ್ಮ ಸಮಾಜದ ಮುಖಂಡರು ಅವ್ರನ್ನ ದಯಮಾಡಿ ಬಂಧುಗಳಿಂದ ಸದಸ್ಯ
ಅವತ್ತಾಳಿ